ಒಂದಾನೊಂದು ಕಾಲದಲ್ಲಿ ಚಿಕ್ಕ ಗ್ರಾಮದಲ್ಲಿ ರಾಮು ಮತ್ತು ಸೀತಾ ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಗಣೇಶನ ದೊಡ್ಡ ಭಕ್ತರಾಗಿದ್ದರು. ಪ್ರತಿ ಸಂಕಷ್ಟ ಚತುರ್ಥಿಯ ದಿನದಂದು ಅವರು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದರು. ಒಂದು ವರ್ಷ ಸಂಕಷ್ಟ ಚತುರ್ಥಿಯ ದಿನದಂದು ಭಾರೀ ಮಳೆಯಾಯಿತು. ರಾಮು ಮತ್ತು ಸೀತಾಗೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಅವರು ತುಂಬಾ ಬೇಸರಗೊಂಡರು. ಆದರೆ ಅವರು ನಿರಾಶೆಗೊಳ್ಳಲಿಲ್ಲ. ಅವರು ತಮ್ಮ ಮನೆಯಲ್ಲಿಯೇ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸಲು ನಿರ್ಧರಿಸಿದರು. ಅವರು ಹೂವುಗಳು, ಹಣ್ಣುಗಳು ಮತ್ತು ಸಿಹಿತಿಂಡಿಗಳನ್ನು ಅರ್ಪಿಸಿದರು. ಗಣೇಶನ ಸ್ತೋತ್ರಗಳನ್ನು ಪಠಿಸಿದರು. ಅವರ ಭಕ್ತಿಯನ್ನು ನೋಡಿ ಗಣೇಶನು ಪ್ರಸನ್ನನಾದನು. ಅವನು ರಾಮು ಮತ್ತು ಸೀತಾಗೆ ದರ್ಶನ ನೀಡಿದನು. ಅವರು ತುಂಬಾ ಸಂತೋಷಪಟ್ಟರು. ಗಣೇಶನು ಅವರಿಗೆ ಆಶೀರ್ವಾದ ಮಾಡಿದನು. ನಿಮ್ಮ ಭಕ್ತಿಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ನೀವು ಏನು ಕೇಳಿದರೂ ನಾನು ಕೊಡುತ್ತೇನೆಯೇ ಎಂದು ಹೇಳಿದನು. ರಾಮು ಮತ್ತು ಸೀತಾ, ನಮಗೆ ಯಾವುದೇ ಭೌತಿಕ ವಸ್ತುಗಳು ಬೇಡ. ನಮಗೆ ನಿಮ್ಮ ಆಶೀರ್ವಾದ ಸಾಕು ಎಂದರು. ಗಣೇಶನು ನಕ್ಕು, ನೀವು ಒಳ್ಳೆಯ ಮಕ್ಕಳು. ನಿಮ್ಮ ಭಕ್ತಿ ಮತ್ತು ನಿಸ್ವಾರ್ಥತೆ ನನಗೆ ತುಂಬಾ ಇಷ್ಟವಾಯಿತು. ನೀವು ಯಾವಾಗಲೂ ಸಂತೋಷದಿಂದ ಇರುತ್ತೀರಿಯೇ ಎಂದು ಹೇಳಿ ಮಾಯವಾದನು. ಅಂದಿನಿಂದ ರಾಮು ಮತ್ತು ಸೀತಾ ಪ್ರತಿ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನ ಪೂಜೆ ಸಲ್ಲಿಸುತ್ತಿದ್ದರು. ಅವರ ಭಕ್ತಿಯಿಂದ ಅವರು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ಇದ್ದರು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಭಕ್ತಿಯಿಂದ ಯಾವುದೇ ಕಷ್ಟಗಳನ್ನು ನಿವಾರಿಸಬಹುದು. ಗಣೇಶನು ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ಸುಖ, ಸಮೃದ್ಧಿ ಮತ್ತು ಶಾಂತಿಯನ್ನು ನೀಡಲಿ.